ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಪ್ರೊಫೆಸರ್ ಇನ್ ಆಯುರ್ವೇದ, ಮರ್ಮ ಚಿಕಿತ್ಸಕ. ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹಕ್ಕೋಸ್ಕರ. ಇವತ್ತು ಇನ್ನೇನು ಬೇಸಿಗೆ ಸ್ಟಾರ್ಟ್ ಅಲ್ಲ, ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಎಲ್ರಿಗೂ ಸಾಮಾನ್ಯವಾದ ಪ್ರಾಬ್ಲಮ್ ಕಾಡೋದೇನಪ್ಪಾ ಅಂತಂದ್ರೆ ಸನ್ಬರ್ನ್ ಯಾಕಾಗುತ್ತೆ, ಅದಕ್ಕೆ ಪರಿಹಾರ ಏನು ಅನ್ನೋ ವಿಚಾರವಾಗಿ ಸ್ವಲ್ಪ ಡಿಸ್ಕಸ್ ಮಾಡೋಣಂತೆ. ಓಕೆ, ನೀವು ಗಮನಿಸಿ, ಹಳೆ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಅವರು ಕೂಡ ಬಿಸಿಲಲ್ಲೇ ಕೆಲಸ ಮಾಡೋರು, ಹೊಲ ಮನೆಯಲ್ಲಿ. ಅವ್ರಿಗೆ ಯಾಕೆ ಸನ್ಬರ್ನ್ ಆಗ್ತಿರ್ಲಿಲ್ಲ, ನಮ್ಗೆ ಯಾಕೆ ಸನ್ಬರ್ನ್ ಆಗ್ತದೆ? ಅಬ್ಸರ್ವ್ ಮಾಡಿದಿರಾ? ಬೆಳಗಿಂದ ಸಂಜೆ ಅವರು ಬಿಸಿಲಲ್ಲಿ ಕೆಲಸ ಮಾಡೋರು, ಅವ್ರಿಗೆ ನಾವೀಗ ಎಲ್ಲೋ ಒಂದು 5 ನಿಮಿಷ ಬಿಸಿಲಿಗೆ ಹೋಗ್ಬಿಟ್ರೆ ಸನ್ಬರ್ನ್ ಆಗ್ತದೆ. ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಏನೇನು ಅಪ್ಲೈ ಮಾಡ್ಕೊಂತೀವಿ? ಮಾಯಿಶ್ಚರೈಸರ್ಸ್, ಏನೇನೋ ಸಾಕಷ್ಟು ಕ್ರೀಮ್ಸ್ಗಳನ್ನ ಅಪ್ಲೈ ಮಾಡ್ಕೊಂತೀವಿ, ಛತ್ರಿ ಇಟ್ಕೊಂಡು ಹೋಗ್ತೀವಿ. ಆಮೇಲೆ ಇನ್ನೊಂದು ಆಶ್ಚರ್ಯದ ಸಂಗತಿ ಏನಪ್ಪಾ ಅಂತಂದ್ರೆ, ಇವನ್ ಮನೆ ಒಳಗೆ ಇರ್ತಾರೆ ಯಾವಾಗಲೂ 24 ಗಂಟೆ, ಹೊರಗೆ ಹೋಗೋದೇ ಇಲ್ಲ, ಅವ್ರಿಗೂ ಕೂಡ ಸನ್ಬರ್ನ್ ಆಗ್ತದೆ. ಹಂಗಂದ್ರೆ ಬಿಸಿಲು ಸನ್ಬರ್ನಿಗೆ ಕಾರಣನ ವಿಚಾರ ಮಾಡ್ಬೇಕು ತಾನೆ? ನಾನು ಹೇಳ್ತೀನಿ ಕೇಳಿ. ಸನ್ಬರ್ನಿಗೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಸನ್ ಅಲ್ಲ, ದೇಹದಲ್ಲಿ ಪಿತ್ತದಂಶ ಜಾಸ್ತಿ ಆಗೋದು, ದೇಹದಲ್ಲಿ ಹೀಟ್ ಕಡಿಮೆ ಆಗೋದು, ದೇಹದಲ್ಲಿ ನೀರಿನ ಅಂಶ ಇಲ್ಲದೆ ಇರೋಂತಹದ್ದು, ದೇಹದಲ್ಲಿ ಸ್ನಿಗ್ಧತೆಯ ಕೊರತೆ, ಎಣ್ಣೆಯ ಅಂಶದ ಕೊರತೆ, ತ್ವಚೆಯಲ್ಲಿ ಸ್ನಿಗ್ಧತೆಯ ಕೊರತೆ, ಇದು ಮೇನ್ ರೀಸನ್ ಆಕ್ಚುಲಿ. ಸೂರ್ಯ ಅಲ್ಲ. ಹಂಗಾರೆ ಸೂರ್ಯನೇ ಕಾರಣ ಆಗಿದ್ರೆ ಮನೆಯೊಳಗಿರೋರಿಗೆ ಯಾಕೆ ಸನ್ಬರ್ನ್ ಆಗಬೇಕು? ಕರೆಕ್ಟಾ? ನೀವು ವಿಚಾರ ಮಾಡಿ. ಹಳೆ ಕಾಲದಲ್ಲಿ ಯಾಕೆ ಹಂಗಾರೆ ಸನ್ಬರ್ನ್ ಆಗ್ತಿರ್ಲಿಲ್ಲ? ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ, ಬಿಸಿಲು ಕಾಲ ಸ್ಟಾರ್ಟ್ ಆಗ್ತಿದ್ದಂಗ್ಲೇ ತಂಪಾಗಂತ ಆಹಾರವನ್ನು ಉಪಯೋಗ ಮಾಡ್ತಾ ಇದ್ರು, ದೇಹದಲ್ಲಿ ಪಿತ್ತದ ಅಂಶವನ್ನು ಕಂಟ್ರೋಲ್ ಮಾಡ್ತಿರ್ತಾರೆ. ಆಮೇಲೆ ದಿನನಿತ್ಯ ದೇಹಕ್ಕೆ ಎಣ್ಣೆಯನ್ನ ಅಪ್ಲೈ ಮಾಡೋದು. ಎಣ್ಣೆಯನ್ನ ಅಪ್ಲೈ ಮಾಡಿದ್ರೆ ದೇಹದಲ್ಲಿರುವಂತ ತೇವಾಂಶ ಎವಾಪರೇಟ್ ಆಗಿ ಸ್ಕಿನ್ ಮುಖಾಂತರ ಹೊರಗಡೆ ಹೋಗಲ್ಲ, ಒಳಗಡೆ ಇರ್ತದೆ. ಇದನ್ನ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಹೆಂಗೆ ಅಂತಂದ್ರೆ, ನೀವು 2 ಲೋಟ ನೀರನ್ನ ತಗೊಳ್ಳಿ, 2 ಲೋಟ ನೀರನ್ನ ಸಮನಾಗಿ ಇಟ್ಕೊಳ್ಳಿ, ಅರ್ಧ ಲೋಟ ನೀರು, ಅದಕ್ಕೆ ಮಾರ್ಕ್ ಮಾಡಿ. 1 ಲೋಟಕ್ಕೆ ಒಂದು 4-5 ಹನಿ ಎಣ್ಣೆಯನ್ನ ಹಾಕ್ರಿ. ಯಾವುದೇ ಎಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಹರಳೆಣ್ಣೆ ಆಗಿರ್ಬೋದು, ಒಳ್ಳೆಣ್ಣೆ ಆಗಿರ್ಬೋದು, ಅಥವಾ ತುಪ್ಪ ಆಗಿರ್ಬೋದು, ಎನಿ ಹಾಕಿ ಬಿಸಿಲಲ್ಲಿ ಇಡಿ, ಅರ್ಧ ಗಂಟೆ ಬಿಡಿ. ಯಾವುದರಲ್ಲಿ ಎಣ್ಣೆ ಹಾಕಿರಲ್ವೋ ಅದರಲ್ಲಿ ನೀರು ಎವಾಪರೇಟ್ ಆಗಿ ಹೋಗಿರ್ತದೆ, ಲೆವೆಲ್ ಕಡಿಮೆ ಆಗಿರ್ತದೆ. ಯಾವುದರಲ್ಲಿ ಎಣ್ಣೆ ಹಾಕಿಲ್ವೋ ಅದರಲ್ಲಿ ನೀರು ಎವಾಪರೇಟ್ ಆಗಿ ಹೋಗಿರಲ್ಲ, ಅದೇ ಲೆವೆಲ್ ಅಲ್ಲಿ ಮೇಂಟೈನ್ ಆಗಿದೆ. ಅದೇ ರೀತಿ ನಮ್ಮ ತ್ವಚೆಯ ಮೇಲೆ ಸ್ನಿಗ್ಧತೆ ಇತ್ತು, ಆಯಿಲ್ನೆಸ್ ಇತ್ತು ಅಂತಂದ್ರೆ, ನಮ್ಮ ದೇಹದಲ್ಲಿ ಒಳಗಿರಂತಹ ತೇವಾಂಶ, ನೀರಿನ ಅಂಶ, ಸ್ನಿಗ್ಧತೆ, ಆ ಮೃದುತ್ವ, ಬಿಸಿಲಿನ ತಾಪತ್ಯ ಆಗಿರ್ಬೋದು, ವಾತಾವರಣದಲ್ಲಿರುವಂತಹ ತಾಪತ್ಯ ಆಗಿರ್ಬೋದು, ಅದು ಹೊರಗಡೆ ಹೋಗಲ್ಲ, ಎವಾಪರೇಟ್ ಆಗಿ ಹೊರಗಡೆ ಹೋಗಲ್ಲ. ಆ ತೇವಾಂಶ ಒಳಗಡೆ ಇರ್ತದೆ, ತಂಪು ಅಂಶದ ಒಳಗಡೆ ಇರ್ತದೆ. ಆವಾಗ ಉಷ್ಣತೆ, ದೇಹದ ಉಷ್ಣತೆ ಜಾಸ್ತಿ ಆಗಲ್ಲ. ಯಾವಾಗ ನೀರಿನ ಅಂಶ ಹೊರಗಡೆ ಹೋಗ್ತದೆ, ದೇಹದ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಸಿಂಪಲ್ ಲಾಜಿಕ್. ಸೊ ರೆಗ್ಯುಲರ್ ಆಗಿ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಾವು ಬರ್ನ್ ಇಂದ ಅವಾಯ್ಡ್ ಮಾಡಬಹುದು, ನಮ್ಮ ತ್ವಚೆಯ ಆರೋಗ್ಯವನ್ನ ಮೇಂಟೈನ್ ಮಾಡಬಹುದು. ಇದ್ರ ಜೊತೆಗೆ ಆಹಾರದ ದಿನನಿತ್ಯ ಸೌತೆಕಾಯಿ, ಆಮೇಲೆ ಮಜ್ಜಿಗೆ, ಮೊಸರು ಇವುಗಳನ್ನು ಉಪಯೋಗ ಮಾಡೋದ್ರಿಂದ ಕೂಡ ಸನ್ಬರ್ನ್ ಇಂದ ನಮ್ಮ ತ್ವಚೆಯನ್ನ ಕಾಪಾಡಬಹುದು. ಇದನ್ನ ಫಾಲೋ ಮಾಡಿ. ಇದಕ್ಕೂ ನಿಮಗೆ ಅನುಕೂಲ ಆಗಲಿಲ್ಲ ಅಂತಂದ್ರೆ ಕೆಳಗಡೆ ವಿಳಾಸ ಇದೆ, ನಮ್ಮನ್ನು ಸಂಪರ್ಕ ಮಾಡಿ. ಅದಕ್ಕೆ ಅಂತ ವಿಶೇಷವಾದಂತಹ ಔಷಧಿಗಳಿದೆ, ಅವುಗಳಿಂದ ಕೂಡ ಚಿಕಿತ್ಸೆ ಮಾಡಲಿಕ್ಕೆ ಬರ್ತದೆ. ಓಕೆ, ದಯವಿಟ್ಟು ಇದನ್ನ ಶೇರ್ ಮಾಡಿ, ಎಲ್ರಿಗೂ ಅನುಕೂಲ ಆಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ವಿಚಾರವಾಗಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.